ಮೊನ್ನೆ 22ನೇ ತಾರೀಕು ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಪತ್ರಿಕೆಗಳಲ್ಲಿ ಒಂದು ಪ್ರಕಟಣೆಯನ್ನು ಕೊಟ್ಟಿದೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಗಳನ್ನು ಮಾಡಲಿಕ್ಕೆ 1400 ಜಾತಿ ಪಟ್ಟಿಗಳನ್ನು ಅದರಲ್ಲಿ ಪ್ರಕಟ ಮಾಡಿ ಇದರಲ್ಲಿ ಆಕ್ಷೇಪಣೆಗಳಿದ್ದರೆ 7 ದಿನಗಳ ಒಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತೇಳಿ ಆ ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ನಾವೆಲ್ಲ ಇವತ್ತು ಪ್ರಮುಖರು ಇದರ ಕುರಿತಂತೆ ಇವತ್ತು ಸಭೆಯನ್ನು ನಾವು ಸೇರಿದ್ವಿ. ಆ 1400 ಪಟ್ಟಿಗಳನ್ನು ಅವಲೋಕಿಸಿದಾಗ ಯಥಾ ಪ್ರಕಾರ ಮುಸ್ಲಿಮರು ಮತ್ತು ಮುಸ್ಲಿಮರಿಗಿರುವಂಥ ಉಪಜಾತಿಗಳನ್ನು ಆ ಪಟ್ಟಿನಲ್ಲಿ ಇವತ್ತು ಕೈಬಿಟ್ಟಿದ್ದಾರೆ. ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು 90 ಜಾತಿಗಳು ಮುಸ್ಲಿಮರಲ್ಲಿ ಇದೆ ಎನ್ನುವಂಥದ್ದನ್ನು ಅವರು ಪ್ರಕಟ ಮಾಡಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅವರು ಅದನ್ನು ಅಧಿಕೃತವಾಗಿ ಹೇಳಿದ ನಂತರ ಆಯೋಗ ತನ್ನ ಪಟ್ಟಿನಲ್ಲಿ 1400 ಜಾತಿಗಳ ಪಟ್ಟಿಯನ್ನು ಮಾಡಬೇಕಾದ್ರೆ ಅದನ್ನು ಯಾಕೆ ಬಿಟ್ಟಿದ್ದಾರೆ ಎನ್ನುವಂಥದ್ದು ನಮಗೆ ಸ್ಪಷ್ಟ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಆಯೋಗಕ್ಕೆ ಇವತ್ತು BJP ಮನವಿಯನ್ನು ಮಾಡ್ತಾ ಇದೆ. ನೀವು 7 ದಿನಗಳವರೆಗೆ ಏನು ಕಾಲಾವಕಾಶವನ್ನು ಕೊಟ್ಟಿದ್ರಿ, ಹಬ್ಬ ಹರಿದಿನಗಳು ಈ ವಾರ ಪೂರ್ತಿ ಬಂದಿದ್ದರಿಂದ ಸರ್ಕಾರ ರಜೆಗಳು ನಿರಂತರವಾಗಿರೋ ಕಾರಣಕ್ಕೆ ಈ 7 ದಿನಗಳ ಕಾಲಾವಕಾಶವನ್ನು ವಿಸ್ತರಿಸಬೇಕು. ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಇನ್ನು ಹೆಚ್ಚುವರಿಯಾಗಿ 10 ದಿನಗಳ ಕಾಲದ ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ನಾವು BJPಯ ಕಡೆಯಿಂದ ಈಗಾಗಲೇ ಆಯೋಗದ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದೇವೆ. ಎರಡನೇದು, ಇದರಲ್ಲಿರುವಂಥ ಮಾನದಂಡಗಳು, ಜಾತಿಯ ಪಟ್ಟಿ ಮತ್ತು ಯಾವ ರೀತಿ ಸಮೀಕ್ಷೆಗಳನ್ನು ಮಾಡ್ತೀರಿ, ಈ ರೀತಿ ಹಲವು ರೀತಿಯಾದಂಥ ಗೊಂದಲಗಳು ಸ್ವತಃ ಅಧ್ಯಕ್ಷರ ಪತ್ರಿಕಾ ಹೇಳಿಕೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ವಾರ ಆಯೋಗಕ್ಕೆ ನಾವು BJPಯ ನಿಯೋಗ ಭೇಟಿಯನ್ನು ಕೊಡುತ್ತೆ. ನಮಗಿರುವಂಥ ಅನುಮಾನಗಳು ಮತ್ತು ಯಾವ ರೀತಿ ಸಮೀಕ್ಷೆ ನಡಿಬೇಕು ಅಂತೇಳಿ ನಮ್ಮ ಕಡೆಯಿಂದ ಏನನ್ನು ಹೇಳಬೇಕಾಗಿದೆಯೋ ಅದೆಲ್ಲದನ್ನು ಕೂಡ ನಮ್ಮ ನಿಯೋಗ ಮುಂದಿನ ವಾರ ಅಧ್ಯಕ್ಷರ ಸಮಯವನ್ನು ನೋಡಿಕೊಂಡು ಆಯೋಗವನ್ನು ಭೇಟಿ ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅಲ್ಲ, SIT ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪವನ್ನು BJP ಮಾಡೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟ ಮಾಡಿದ್ದೇವೆ. ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು, ಅಪಪ್ರಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು BJPಯ ನಿಲುವು. ಎರಡನೇದು, ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಅನ್ನೋದನ್ನು ನಾವು ಹೇಳಿದ್ವಿ. ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಇದರ ಹಿಂದೆ ಯಾವ್ಯಾವ ರೀತಿಯಾದಂಥ ಶಕ್ತಿಗಳು ಇದರ ಹಿಂದೆ ಕೆಲಸವನ್ನು ಮಾಡಿದೆ ಎನ್ನುವಂಥದ್ದನ್ನು SIT ತನ್ನ ತನಿಖೆಯಲ್ಲಿ ಪತ್ತೆ ಹಚ್ಚುತ್ತೆ ಎನ್ನುವಂಥ ವಿಶ್ವಾಸ ನಮಗಿದೆ. ನಾನು ಸದನದಲ್ಲೂ ಕೂಡ ಹೇಳಿದ್ದೆ, ಇದರಲ್ಲಿ ಒಬ್ಬ ಮುಸುಕುದಾರಿ ಅಲ್ಲ, 10 ಜನ ಮುಸುಕುದಾರಿಗಳಾಗಿ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಇದು SITಯ ತನಿಖೆಯ ಮುಖಾಂತರ ಇವತ್ತು ಗೊತ್ತಾಗಬೇಕಾಗಿದೆ. ಯಾರು ಸುಳ್ಳು ಸುದ್ದಿಗಳನ್ನು ಹರಡಿಸಿದ್ರು, ಯಾರು ಪಿತೂರಿಯನ್ನು ಮಾಡಿದ್ರು, ಇವೆಲ್ಲವೂ ಕೂಡ ಇವತ್ತು ತನಿಖೆಯಿಂದ ಬರಬೇಕು. ಆದಷ್ಟು ಬೇಗ ಇದು ಹೊರಗೆ ಬರಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ನೋಡಿ, ಒಂದು ನಾಡ ಹಬ್ಬ ದಸರಾ, ಇದು ಇಡೀ ನಾಡಿನ ಜನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವಿಸುವಂಥ, ಪೂಜಿಸುವಂಥ ಒಂದು ನಮ್ಮ ಸಂಸ್ಕೃತಿ. ಇದರ ಉದ್ಘಾಟನೆ ಹೇಗಾಗಬೇಕು ಅನ್ನೋದನ್ನು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಬೇಕು. ವಿಗ್ರಹ ಪೂಜೆಗೆ ಅವಕಾಶ ಇದೆ ಇಸ್ಲಾಂನಲ್ಲಿ ಅಂತಾದರೆ, ಅದನ್ನು ಅವರು ಒಪ್ಕೊಳ್ತಾರೆ ಅಂತಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಒಂದು ಕಡೆ ವಿಗ್ರಹಾರಾಧನೆಯನ್ನು ಅವರು ಪೂಜಿಸೋದಿಲ್ಲ. ಹಿಂದೆ ಮಹಮ್ಮದ್ ಗೋರಿಯಿಂದ ಹಿಡಿದು ಇತ್ತೀಚಿನ PFIನ ತನಕ ವಿಗ್ರಹಾರಾಧನೆಯನ್ನು ವಿರೋಧ ಮಾಡಿಕೊಂಡು ಎಷ್ಟು ದೇವಸ್ಥಾನಗಳಲ್ಲಿ ಹಿಂದೂ ವಿಗ್ರಹಗಳನ್ನು ನಾಶ ಮಾಡಿದ್ರು ಅನ್ನೋದನ್ನು ಇತಿಹಾಸ ಹೇಳುತ್ತೆ. ಇಂಥ ಸಂದರ್ಭದಲ್ಲಿ ವಿಗ್ರಹಾರಾಧನೆಯನ್ನು ಅವರು ಒಪ್ಕೊಳ್ತಾರೆ, ನಮ್ಮ ಸಂಸ್ಕೃತಿಯನ್ನು ಒಪ್ಕೊಳ್ತಾರೆ ಅನ್ನೋದನ್ನು ಸರ್ಕಾರ ಖಾತ್ರಿಪಡಿಸ್ಕೊಳ್ಬೇಕಾಗಿತ್ತು. ಈ ವಿವಾದವನ್ನು ಸರ್ಕಾರವೇ ಮೈಮೇಲೆ ಎಳ್ಕೊಂಡಿದ್ದು. ಮತ್ತು ಸಿದ್ದರಾಮಯ್ಯನವರ ಉದ್ದೇಶ ಏನು ಅಂತ ಕೇಳಿದರೆ, ಪ್ರತಿ ಬಾರಿ ಹಿಂದೂಗಳನ್ನು ಅವಮಾನಿಸಬೇಕು, ನಮ್ಮ ಸಾಂಸ್ಕೃತಿಕ ಉತ್ಸವಗಳ ಮೇಲೆ, ಭಾವನೆಗಳ ಮೇಲೆ ಧಕ್ಕೆಯನ್ನು ತರಬೇಕು ಅನ್ನುವಂಥದ್ದೇ ಸರ್ಕಾರದ ಉದ್ದೇಶ.
ಧರ್ಮಸ್ಥಳ ಪ್ರಕರಣವೂ ಕೂಡ ಸರ್ಕಾರದ ಸಹಾನುಭೂತಿ ಇಲ್ಲದೆ ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಮುಂದುವರೆದ ಭಾಗ ಇದರ ಅಧ್ಯಕ್ಷರ ಆಯ್ಕೆ ಅಂತ ನಾನು ಅನ್ಕೊಳ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.